ಈ ನೋಟು, ಈ ಗಾಂಧೀಜಿ ನೋಟ್ನ ನೀವು ತೆಗೆದಾಕ್ತೀರಾ? ಅವರೇ ನೀವು ಗೋಡ್ಸೆ ಫೋಟೋ ಹಾಕೊಂಡ್ಬಿಡಿ ನೋಡೋಣ. ಗಾಂಧಿ ನೋಟ್ನ ತೆಗಿಯಕ್ ಆಯ್ತದ ಈಗ? ಹಂಗೆ ಇವತ್ತು ಗಾಂಧೀಜಿ ಹೆಸರನ್ನ ತೆಗೆದಾಕಕ್ಕೆ ಇವತ್ತು ನೀವು ಹೊರಟಿದ್ದೀವಿ. ನಾವೇನು ರಾಮನ್ನ ಪೂಜೆ ಮಾಡ್ಬಿಡಿ ಅಂದ್ರೆ ನಾನು ರಾಮನ್ ಪೂಜೆ ಮಾಡ್ತೀನಿ. ರಾಮನ್ಕಿನ್ನ ನಾನು ಸೀತೆ ಬಗ್ಗೆ ಬಹಳ ಲಾಯಲ್, ಆ ನಿಷ್ಠೆ ನಾನು ನೋಡಿದ್ದೀನಿ ರಾಮಾಯಣ. ಸೀತೆ ಇಸ್ ಮೋರ್ ಸ್ಟ್ರಾಂಗ್ ಅಂತ ಅವಳ ಭಕ್ತಿ. ಸೊ ಹಂಗೆ ಆ ನಿಷ್ಠೆ. ಸೊ ರಾಮನಿಗೆ ಉತ್ತರ ಭಾರತದಲ್ಲಿ ರಾವಣನ ಪೂಜೆ ಮಾಡ್ತಾರೆ. ಸೊ ಕೆಲವರು ಹನುಮಂತನ ಪೂಜೆ ಮಾಡ್ತಾರೆ. ಹನುಮಂತನ ರಾಮಾಯಣದಲ್ಲಿರುವಂತ ಹನುಮಂತನ ಅಂದ್ರೆ ಯಾಕೆ? ರಾಮನ ತಂದೆ ದಶರಥ ಮಹಾರಾಜ, ಅವನ ದೇವಸ್ಥಾನ ಇಲ್ಲ. ಆದ್ರೆ ರಾಮನ ಮಂಟ ಆಂಜನೇಯನ ದೇವಸ್ಥಾನ ಇದೆ. ಯಾಕೆ? ಒಬ್ಬ ಸೇವಕ, ಒಬ್ಬ ಸಮಾಜ ಸೇವಕ ಆಂಜನೇಯ ಅಂತೇಳಿ ಎಲ್ಲ ಹಂಗೆ ಇವತ್ತು ನಾವೆಲ್ಲ ಗಾಂಧೀಜಿಯ ಪುತ್ರರು. ನಾವೆಲ್ಲ ವಿ ಆರ್ ದಿ ಫ್ಯಾಮಿಲಿ ಮೆಂಬರ್ಸ್ ಆಫ್ ಗಾಂಧೀಜಿ. ಆಲ್ ಕಾಂಗ್ರೆಸ್ ಮೆನ್ ಆರ್ ಗಾಂಧೀಜಿ ಪಾರ್ಟಿ ಫ್ಯಾಮಿಲಿ ಮೆಂಬರ್ಸ್. ಸೊ ಗಾಂಧೀಜಿ ಹೆಸರನ್ನ ತೆಗೆಯಕ್ಕೆ ಕೊಟ್ಟಿರೋದು ಇದು ದುರಂತ. ಕೊನೆ ದಿನಗಳ ಕಾಲ ಪ್ರಾರಂಭ ಆಗಿದೆ. ಬಿಜೆಪಿ ಬುರುಡೆ ಪಾರ್ಟಿಗೆ ಇದು ಕೊನೆ ದಿನಗಳ ಪ್ರಾರಂಭ ಆಗಿದೆ. ಈಗ ಮನವಿ ಮಾಡ್ಕೊಳ್ತಾ ಇದ್ದೇನೆ, ಇದು ನಿಮ್ಗೆ ಸಾಧ್ಯ ಇಲ್ಲ. ಸಂವಿಧಾನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರಗೀತೆ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಸೊ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ಸಂವಿಧಾನ, ಪ್ರಜಾಪ್ರಭುತ್ವ ಇದನ್ನೆಲ್ಲ ಕೊಟ್ಟಿರೋದು ಕಾಂಗ್ರೆಸ್ ಪಾರ್ಟಿ. ಗಾಂಧೀಜಿ ನಾಯಕತ್ವವನ್ನ ಮಾಡಿದ್ದಂತ ಪಾರ್ಟಿ. ಗಾಂಧಿ ಕುಟುಂಬ ಎಲ್ಲ ಆಸ್ತಿಗಳನ್ನ ಕೊಟ್ಟು, ಮೋತಿಲಾಲ್ ನೆಹರು ಅವರು ಎಷ್ಟೋ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಗಳು ಎಲ್ಲ ಕೊಟ್ಟು, ಅದನ್ನು ಹೋಗಿ ಕಾಂಗ್ರೆಸ್ ಪಾರ್ಟಿ ಹೆಸರಿನಲ್ಲಿ ಇದ್ದಂತ ಆಸ್ತಿಗಳಿಗೆ ಅವ್ರ ಮೇಲೆ ಶೇರ್ ಇಟ್ಕೊಂಡಿದ್ರೆ ನೀವು ಕೇಸ್ ಹಾಕ್ಬಿಟ್ರೆ ಏನಿದೆ? ಈಗ ಇವ್ರು ಚೇರ್ಮನ್ ಅವರಪ್ಪ, ಇವರು ಒಂದು ಶೇರ್ 2 ಶೇರ್ ಇವ್ರ ಹೆಸರು ಇಟ್ಬಿಟ್ಟು ಇವ್ರು ಹಾಕಿದ್ರು. ಇವ್ರು ಚೇರ್ಮನ್ ಹೋದ ತಕ್ಷಣ ಬೇರೆ ಕೊಡ್ತಾರೆ, ಸರ್ಕಾರಕ್ಕೆ ಕೊಡ್ತಾರೆ. ಹಂಗೆ ಎಲ್ಲರದು ಕೂಡ ಹಂಗೆ ಒಬ್ಬೊಬ್ರು ಒಂದೊಂದು ಬೋರ್ಡ್ ಚೇರ್ಮನ್ ಆಗಿತ್ತು. ಸೊ ಇದು ಸರಿ ಇಲ್ಲ. ನಮ್ಮ ಪ್ರತಿಭಟನೆ ಮುಂದುವರಿತಾರೆ. ಹಳ್ಳಿಯಲ್ಲಿ ಪಂಚಾಯತ್ ಲೆವೆಲ್ ಅಲ್ಲೂ ಕೂಡ ಇದನ್ನ ಮಾಡ್ತೇವೆ. ಇದಕ್ಕೆ ನಾನು ರೂಪುರೇಷೆಗಳನ್ನ ತಯಾರು ಮಾಡಿ ನಿಮ್ಗೆ ನಾನು ತಿಳಿಸ್ತೀನಿ. ಸರ್, ಈ ಗೃಹಲಕ್ಷ್ಮಿದು ಹಣ ಬಗ್ಗೆ ಯಾವ ತಪ್ಪು ಮಾಹಿತಿ ಆಯ್ತು? ಅವ್ರು ತಪ್ಪು ಮಾಹಿತಿ ಅಂದ್ರೆ ಬೇಕಾದ್ರೆ ಅವ್ರದ್ದು ಇದನ್ನ ಪ್ರಿವಿಲೇಜ್ ಮೋಷನ್ ಇದೆಯಲ್ಲ ಮಾಡ್ಲಿ. ಫಸ್ಟ್ ಮಾನ ಮರ್ಯಾದೆ ಇದ್ರೆ ಈ ನರೇಗಾ ದುಡ್ಡು ಬಂದಿಲ್ಲ 50 ಗಂಟೆ. ಯಾಕೆ ಬಿಜೆಪಿ ಅವ್ರು ಮಾತಾಡ್ತಾ ಇಲ್ಲ? ನರೇಗಾ ದುಡ್ಡು ಬರ್ಲಿಲ್ಲ, ಇರಿಗೇಷನ್ ದುಡ್ಡು ಬರ್ಲಿಲ್ಲ, ಕೇಂದ್ರ ಸರ್ಕಾರದ ಯಾವ ದುಡ್ಡು ಬರ್ಲಿಲ್ಲ. ಇರಿಗೇಷನ್ ಏನ್ ಕೊಡ್ಬೇಕಾಯ್ತೋ, ಏನ್ ಬಜೆಟ್ ಅಲ್ಲಿ ಪಾಸ್ ಆಗಿತ್ತು ಅದು ಬರ್ಲಿಲ್ಲ. ಮಾನ ಮರ್ಯಾದೆ ಇದ್ರೆ ಫಸ್ಟ್ ಅದು ಉತ್ತರ ಹೇಳಿ. ಈ ನರೇಗಾ ದುಡ್ಡು ಇನ್ನ ಇವತ್ತವರೆಗೂ ಬಂದಿಲ್ಲ. ಜಲ್ ಜೀವನ್ ಮಿಷನ್ ದುಡ್ಡು ಬಂದಿಲ್ಲ. ನಾವು ಗೃಹಲಕ್ಷ್ಮಿ ಕೊಟ್ಟಿರೋರು ನಾವು, ಗೃಹ ಜ್ಯೋತಿ ಕೊಟ್ಟಿರೋರು ನಾವು, ಕೊಡ್ತೀವಿ ನಾವು. ಈಗೆಲ್ಲ ನಮ್ಗೆ GST ಇಂದ 15,000 ಕೋಟಿ ರೂಪಾಯಿ ನಮ್ಗೆ ಲಾಸ್ ಆಯ್ತು. ಯಾರು ಕೊಡೋರು ಅದನ್ನ? ಇನ್ನ ಕೇಂದ್ರ ಸರ್ಕಾರ 1 ರೂಪಾಯಿ ಕೊಟ್ಟಿಲ್ಲ. ಏನ್ ಗೃಹಲಕ್ಷ್ಮಿ ದುಡ್ಡು ಏನು ಇವು ಲಕ್ಷ್ಮೀ ಹೆಬ್ಬಾಳ್ಕರ್ ತಿನ್ಬಿಟ್ಟಾಡ? 1 ರೂಪಾಯಿ ಲಂಚ ಇಲ್ಲದೆ ಎಲ್ಲರ ಅಕೌಂಟ್ಗೆ ಹೋಗಿ ಆಗ್ತಾ ಇತ್ತು. DBTಲಿ ಆ ದುಡ್ಡು ಬರ್ತಾ ಇದೆ, ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಎಷ್ಟೋ ಕೆಲವು ಸಂದರ್ಭದಲ್ಲಿ ಈಗ ಒಂದೇ ಸತಿ ಕೊಟ್ಬಿಟ್ರಪ್ಪ ಬೇರೆ ಸ್ಟೇಟ್ ಅಲ್ಲಿ 1 ವರ್ಷದ ಎಲ್ಲ ದುಡ್ಡು ಒಂದೇ ಸತಿ ಕೊಟ್ಬಿಟ್ರು. ಹಂಗೆ ನಾವು ನೋಡ್ತೀವಿ ಅದು ಏನಾಗಿದೆ ಅಂತ ನಾವು ನೋಡ್ತೀವಿ. ಎಲ್ಲ ಮುಚ್ಚಿ ಮರೆಯಲ್ಲ. 1 ತಿಂಗಳು ದುಡ್ಡು ಕಲೆಕ್ಷನ್ ಆಗ್ಬೇಕಲ್ಲ ಬ್ಯಾಂಕ್ ಅಕೌಂಟ್ಗೆ. ಈಗ ನಾನು ಕಾಂಗ್ರೆಸ್ ಆಫೀಸಲ್ಲಿ ಸಂಬಳನ ಕೆಲವು ಟೈಮಲ್ಲಿ 1 ತಿಂಗಳು ಲೇಟಾಗಿ ಕೊಡ್ತೀವಿ. ಈಗ ನಿಮ್ ಬರೋ ಬಿಲ್ಗಳು, ಈಗ ನಮ್ಮ ಕಾಂಟ್ರಾಕ್ಟ್ ಬಿಲ್ಗಳನ್ನೆಲ್ಲ 3 ವರ್ಷ ಆದ್ರೂ ನಾವು ಕೊಟ್ಟಿಲ್ಲ. ಪಾಪ ಕೆಲಸ ಮಾಡ್ತಾವ್ರೆ. 3 ವರ್ಷ ಆದ್ರೂ ಕೊಟ್ಟಿಲ್ಲ. 1 ರೂಪಾಯಿಗೆ 9% ಕೊಡ್ತೀನಿ. 9% ಅಂದ್ರೆ 10% ದುಡ್ಡು ಬಿಲ್ ಬಂದಾಗ. ಸೊ ಹಂಗೆ ಲೇಟ್ ಆಗ್ತದೆ. ಏನ್ ಮಾಡಕ್ಕಾಗ್ತದೆ? ಯಾರು ಪಾಪ ಯಾರು ದುಡ್ಡವ್ರು ಯಾರು ಇಲ್ಲ. ಇವರು ವಿರೋಧ ಮಾಡಿದವರು. ಇವರು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಪಂಚ ಗ್ಯಾರಂಟಿನ ಮಾಡಿದ್ರು. ಈ 5 ಬೆರಳು ಸೇರಿ ಕೈ ಮುಷ್ಟಿ ಗಟ್ಟಿ ಆಯ್ತು. ಈ ಮುಷ್ಟಿ 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು. ಅದಕ್ಕೆ ತಡ್ಕೊಳಕ್ ಆಗ್ತಾ ಇಲ್ಲ. ಫಸ್ಟ್ ದುಡ್ಡು ನಮ್ಗೆ ನರೇಗಾ ದುಡ್ಡು, ಜಲ್ ಜೀವನ್ ಮಿಷನ್ ದುಡ್ಡು, ಆ ದುಡ್ಡು ಫಸ್ಟ್ ಕೊಡಿಸ್ಲಿ. ಇರಿಗೇಷನ್ ದುಡ್ಡು ಕೊಡ್ಲಿ, ಪರಿಹಾರದ ದುಡ್ಡು ಕೊಡ್ಲಿ, ಅದ್ರ ಬಗ್ಗೆ ಮಾತಾಡ್ಲಿ.